ಫಸ್ಟ್ ಆಫ್ ಆಲ್ ಇಂಟೆಲಿಜೆನ್ಸ್ ಯಾರಿಗೆ ಗೊತ್ತಾಗೋದು? ಗ್ರೌಂಡ್ ಲೆವೆಲಲ್ಲಿ ನೀವು ಎಲ್ಲಿಯಾದರೂ ನೋಡಿ. ಈಗ ಬ್ಯಾಂಗ್ಳೂರಲ್ಲಿ ನಾವೊಂದು ಆರ್ಡಿನರಿ ಪೊಲೀಸ್ ಸ್ಟೇಷನ್ ತಗೊಳ್ಳೋಣ. ಈಗ ನಾನಿರೋದು ಬನಸ್ವಾಡಿ ಏರಿಯಾದಲ್ಲಿ. ಪೊಲೀಸ್ ಸ್ಟೇಷನ್ ನಮ್ಮ ಮನೆಯಿಂದ ಒಂದು 300 ಮೀಟರ್ಸ್ ಇದೆ ಅಷ್ಟೇ, 400 ಮೀಟರ್ಸ್. ಏನು ಪಿಕ್ ಪಾಕೆಟ್ ಆದರೂ, ಏನು ಮರ್ಡರ್ ಆದರೂ, ದ ಇಂಡಿಯನ್ ಫೆಡರಲ್ ಸಿಸ್ಟಮ್ ಇಸ್ ಲೈಕ್ ದ್ಯಾಟ್. ಪೊಲೀಸ್ ವಿಲ್ ಹ್ಯಾವ್ ದ ಫಸ್ಟ್ ಇನ್ಫಾರ್ಮೇಷನ್. ಅದು ಯಾರು ಮಾಡಿರ್ಬೋದು ಅಂತ ಟಕ್ಕಂತ ಅವ್ರ ನೋಟಿಸ್ಗೆ ಬರ್ತದೆ. ಅವ್ರದ್ದು ಖಬರಿ ಸಿಸ್ಟಮ್ ಇರ್ತದೆ. ಸೊ ಎಲ್ಲಿಯಾದರೂ ಯಾವ ಇಂಟೆಲಿಜೆನ್ಸ್ ಆದರೂ ಗ್ರೌಂಡ್ ಲೆವೆಲು ಪೊಲೀಸಿಂದ ಶುರು ಆಗೋದು. ಓಕೆ, ಪೊಲೀಸ್ ಇಸ್ ಎ ಸೆಂಟ್ರಲ್ ಸಬ್ಜೆಕ್ಟ್ ಆರ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ಆ ಥರದಲ್ಲಿ ಇವ್ರಿಗೆ ಯಾರ್ಯಾರು ಏನೇನು ಮಾಡ್ತಿದ್ರು, ಗ್ಯಾಸ್ ಸಿಲಿಂಡರಲ್ಲಿ ತಗೊಂಡು ಹೋಗಿದ್ದು, ಪ್ರಿಮ್ಯಾಚೂರ್ಲಿ ಇದೆಲ್ಲ ಆಗ್ತಿರುವಾಗ, ಇವ್ರು ಪ್ರಿಪ್ರೇಷನ್ ಆಗ್ತಿರುವಾಗ ಯಾರಾದರೂ ನೋಟಿಸ್ ಮಾಡ್ಕೊಂಡಿರ್ಬೋದಲ್ವ? ಅದನ್ನು ಈಗ ಮಾಡಿಬಿಟ್ಟು ಅದರಿಂದ ನಮಗೆ ಅವ್ರು ಪ್ರೂವ್ ಮಾಡಲಿಕ್ಕೆ ಏನು ಇದ್ದಿದ್ದು ಅವ್ರಿಗೆ, ನೋಡಿ ನೀವು ಇದು ಆರ್ಟಿಕಲ್ 370 ತಂದಿದ್ದೀರಾ, ನಿಮ್ಮ ಕೆಳಗೆ ನೀವು ಇಟ್ಕೊಂಡಿದ್ದೀರ ಕಂಟ್ರೋಲು, ಆದರೆ ಪೊಲೀಸ್ ಕಂಟ್ರೋಲ್ ಜೊತೆ ಕೆಳಗೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ. ನಾವು ಅದು ಫೇಲಿಯರ್ ಆಯಿತು ಅಂತ ಹೇಳಲಿಕ್ಕೆ.